ಟು ಮೈ ಚಾನಲ್ ಫ್ರೆಂಡ್ಸ್. ಟೈಮ್ ಬೆಳಗ್ಗೆ 7:20 ಆಗೈತಿ, 7:40 ನಾನು ಇವಾಗ ವಿಡಿಯೋ ಶುರು ಮಾಡತ್ತೀನಿ. ಆಲ್ಮೋಸ್ಟ್ ಎದ್ದಿದ್ದು ಬೆಳಗ್ಗೆ 5 ಗಂಟೆಗೆ ಎದ್ದು ಒಂದಷ್ಟು ಅಂಗ್ಳ ಬಾಕ್ಲ ಮನೆ ಕಸ, ಆಮೇಲೆ ಬಾಗಿಲಿಗೆ ರಂಗೋಲಿ ಹಾಕೋದು, ಪೂಜೆ ಮಾಡೋದು ಎಲ್ಲ ಮುಗಿಸ್ಕೊಂಡು ನೆಲ ಒರೆಸಿ ನೀರು ಗುರಿ ಹಾಕಿ ಗ್ಯಾಸ್ ಒರೆಸಿ ಜಳಕ ಮಾಡಿ ಪೂಜೆ ಮಾಡಿ ಗುಡಿಗೆ ಹೋಗಿ ಬಂದನಿ. ಗುಡಿಗೆ ಹೋಗಿ ಬಂದು ಇವಾಗ ಚಾಕಿಟ್ಟ ನೋಡಿರಿ. ಆಮೇಲೆ ಆ ಕಡೆ ಆಲೂಗಡ್ಡೆ ಕುದ್ಸಕ್ಕೆ ಇಟ್ಟಿದ್ದೆ, ಸಿಟಿ ಹೊಡೆದೈತಿ. ಇನ್ನು ನೋಡ್ಬೇಕು ಪ್ರೆಷರ್ ಇಳೋದ್ರಿಂದ. ಇವತ್ತು ಸ್ಪೆಷಲಾಗಿ ಸ್ವಲ್ಪ ದೋಸೆ ಮಾಡಿದ್ರೆ ಆತ ನಾಷ್ಟಕ್ಕೆ ಅಂಥೇಳಿ ಅಂದ್ಕೊಂಡನಿ. ಎಲ್ಲ ರೆಡಿ ಮಾಡ್ಕೊಂಡನಿ. ಇನ್ನು ಫಸ್ಟ್ ಚಹಾ ಕುಡಿಬೇಕು. ಚಹಾ ಕುಡ್ದು ಪಲ್ಯದ್ದು ಆಮೇಲೆ ಚಟ್ನಿದು ರೆಡಿ ಮಾಡ್ಕೋಬೇಕು. ಯಾಕಂದ್ರೆ ಇನ್ನೂ ಏನು ರೆಡಿ ಇಲ್ಲ. ಜಾಸ್ತಿ ಈಗ ಚಹಾ ಕೆಟ್ಟನಿ, ಆಲೂಗಡ್ಡೆ ಒಂದು ಕೂತಾವೆ, ಇನ್ನೂ ಏನೂ ಇಲ್ಲ ನೋಡಿರಿ. ಇನ್ನು ರೆಡಿ ಮಾಡ್ಕೊತಾನೆ. ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅಂತ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಚಹಾ ಒಂದು ಸ್ವಲ್ಪ ರೆಡಿ ಆಗಿಬಿಡಲಿ. ಚಹಾ ಕುಡಿದು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡಿ. ಅದಾವ ಬಟ್ರ ಇಲ್ಲ ಬರ್ರಿ ಫ್ರೆಂಡ್ಸ್ ಚಹಾ ಕುಡಿನಂತ. ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಡು ನೋಡಿರಿ. ಇದಕ್ಕೆ ಶೇಂಗಾಕಾಳು, ಕೊಬ್ಬರಿ, ಆಮೇಲೆ ಅದಕ್ಕೆ ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಹಸಿ ಶುಂಠಿ, ಉಪ್ಪು, ಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಇಟ್ಟನಿ. ಇದನ್ನು ನುಣ್ಣಗೆ ರುಬ್ಕೊಂಬಂದ್ಬಿಡ್ತಾನೆ. ಪಲ್ಯಕ್ಕೆ ಒಗ್ಗರಣೆ ಹಾಕಕ್ಕಂತೆ ಎಣ್ಣೆ ಹಾಕೊಳತ್ತ ನೋಡ್ರಿ. ಪ್ರೀತು ಚಟ್ನಿ ಮಾಡಕ್ಕಂತ ತೊಗೊಂಡು ಹೋದ, ಚಟ್ನಿ ಮಾಡ್ತಾನೆ. ಅಷ್ಟರೊಳಗೆ ಪಲ್ಯಕ್ಕೆ ಒಗ್ಗರಣೆ ಹಾಕಿಬಿಡ್ತಾನೆ. ಆಲೂಗಡ್ಡೆ ಪಲ್ಯ ಇದು. ಆಲೂಗಡ್ಡಿನ ಆಲ್ರೆಡಿ ಕುದಿಸಿ ಇಟ್ಟ ನೋಡ್ರಿ. ಇಲ್ಲಿ ಇದಾವೆ ಆಲೂಗಡ್ಡೆ. ಇನ್ನು ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೊಂಡ್ಬಿಡ್ತಾನೆ. ಒಗ್ಗರಣೆಗೆ ನಾನು ಉಳ್ಳಾಗಡ್ಡಿ, ಹಸಿಮೆಣ್ಸಿಕಾಯಿ, ಕರಿಬೇವು, ಆಮೇಲೆ ಟೊಮೆಟೊ ತೊಗೊಂಡನಿ. ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ ಹಾಕಿದ್ರೆ ಒಂಥರ ಫ್ಲೇವರ್ ಫುಲ್ ಒಂಥರ ಘಮ ಘಮ ಅಂತ ಬರ್ತೈತಿ. ಬಾಯಾಗಿ ತಿಂದಾಗಲಿ ಅಥವಾ ಪಲ್ಯ ಮಾಡುವಾಗಲಿ ಸೂಪರಾಗಿ ಅರೋಮ ಬರ್ತಿರ್ತೈತಿ ಇದ್ರದ್ದು. ಆಮೇಲೆ ತಿಂದಾಗೂ ಅಷ್ಟು ಟೇಸ್ಟ್ ಇರ್ತೈತಿ. ಹೀಗಾಗಿ ಇದನ್ನು ಸ್ವಲ್ಪ ಲೈಟಾಗಿ ಕೆಂಪಾಗಿಂದ ಇದನ್ನು ಒಗ್ಗರಣೆ ಹಾಕೊಂಡ್ಬಿಡ್ತಾನೆ ನೋಡ್ರಿ. ಮತ್ತು ಒಲೆನ ಬಿಟ್ಕೊಟ್ರು ಅತ್ತ ಒಲೆನ ಚಟ್ನಿ ನೋಡ್ರಿ. ಅಲ್ಲ ಇನ್ನೊಂದು ಸ್ವಲ್ಪ ನೀರು ಇದು ಸಣ್ಣಗೈತೆ. ಚಟ್ನಿ ರೆಡಿ ಆಗ್ತಂತ ಮಕ್ಕಳಾಗ ಸ್ವಲ್ಪ ಪಲ್ಯ ಒಂದು ರೆಡಿ ಮಾಡ್ಕೊಂಡ್ಬಿಡ್ತಾನೆ. ಉಪ್ಪು ಹಾಕೀನಿ, ಸ್ವಲ್ಪ ದೌಡ ಉಳ್ಳಾಗಡ್ಡಿನ ಮೆತ್ತಗಕ್ಕ ಅಂತ ಹೇಳಿ ಉಪ್ಪು ಹಾಕಿ ಮೆತ್ತಗೆ ಇಟ್ಟಿದ್ನೆಲ್ಲ ಉಳ್ಳಾಗಡ್ಡಿನೆಲ್ಲನೂ ಅದು ಮೆತ್ತಗಾಗಿತ್ತು. ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಸಕ್ರೆ, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡೀನಿ. ಸ್ಕಿಪ್ ಅಂದ್ರೆ ವಿಡಿಯೋ ಆನ್ ಮಾಡೋದು ಮರ್ತ್ಬಿಟ್ರೆ ನಾನು. ಇಂಗ್ರೀಡಿಯೆಂಟ್ಸ್ ಹಾಕೋ ಟೈಮ್ನಾಗ ಇಷ್ಟೊಂದು ಹಾಕೀನಿ. ಒಂಚೂರು ನೀರು ಹಾಕ್ತಾನೆ ನೋಡ್ರಿ, ಭಾಳಲ್ಲ, ಒಂದು ಟೀ ಸ್ಪೂನ್ನಷ್ಟು ಹಾಕಿ ಈಗ ಆಲೂಗಡ್ಡಿನ ಪೂರ್ತಿ ಸ್ಮ್ಯಾಶ್ ಅಂದ್ರೆ ಪೂರ್ತಿ ಹಣ್ಣಾಗಿ ಕುದತಿ. ನಾನು ಕೈಯಲ್ಲೇ ಸ್ಮ್ಯಾಶ್ ಮಾಡ್ತೀನಿ. ನಿಮಗೆ ಬೇಕಾದ್ರೆ ಸ್ಮ್ಯಾಶರ್ ಇದ್ರೆ ಸ್ಮ್ಯಾಶ್ ಮಾಡ್ಕೋಬಹುದು.
ಹಂಗೆ ಕೊಟ್ಟಿದ್ದೇವಲ್ಲ ಬೇರೆ ಕೊಡ್ತಿಲ್ಲ ಇದೇ ನಿಂದು ಹೊಡಿತ ಕೊಡ ಅದು ಕೊಡಪಾನ ಈಗ ಒಂದು ಕೊಡಪಾನ ಹೊಡೆದಿದ್ದಿ ಇದು ಎರಡನೇ ಕೊಡಪಾನ ಈಗ ಖರೆ ಹಳೇದ ಆಗಲಿ ಹೊಸದೊಂದು ಹೊಡೆದಿಯಾ ಹೀಗೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕ್ತೇನೆ ನೋಡಿರಿ ಈಗ ಪಲ್ಯ ರೆಡಿ ಆಯ್ತು ಇಷ್ಟ ಸ್ವಲ್ಪ ಬಾಯಿ ಮುಚ್ಚಿರ್ತಾನೆ ಆಮೇಲೆ ನೋಡ್ಬೋದು ಬಾಂಡೆ ಅದು ಒಂದಷ್ಟು ಅದಾವು ಇದನ್ನೆಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಮುಗಿಸ್ಕೊಂಡು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾರೆ ದೋಸೆ ಮಾಡೋಕೆ ಶುರು ಮಾಡ್ಕೊಳ ನೋಡ್ರಿ ಹಂಗೆ ನಮ್ಮ ಮನೆಯವ್ರಿಗೆ ಆಮೇಲೆ ನಾನು ಪ್ರೀತಿಗೆ ಹಾಕಿ ಕೊಟ್ಟಿದ್ದೆ ಹಂಗೆ ಅಪ್ಪನೂ ಬಂದ್ರೆ ಅವ್ರಿಗೂ ಹಾಕಿ ಕೊಡ್ಬೇಕು ಇನ್ಮೇಲೆ 5 ಡಜನ್ ತೊಗೊಂಡೇವಿ 4 ಡಜನ್ ವಾರ ಮಟ ಹೋಗೋದಿಲ್ಲ ಬಿಡಪ್ಪ ಅಷ್ಟು ತೊಗೊಂಡ್ರೆ ನಾಷ್ಟ ಎಲ್ಲ ಮುಗೀತು ನಾಷ್ಟ ಮುಗಿಸ್ಕೊಂಡು ಇವಾಗ ಹುಬ್ಳಿಗೆ ಬಂದೀವಿ ನೋಡ್ರಿ ಹುಬ್ಳಿಗೆ ಯಾಕಪ್ಪ ಅಂತಂದ್ರೆ ನಮ್ಮ ಆರ್ತಿದು ಬರ್ತ್ಡೇ ಇತ್ತಂತ ಹೀಗಾಗಿ ನೇತ್ರ ಸ್ವಲ್ಪ ಆರ್ತಿಗೆ ಒಂದು ಡ್ರೆಸ್ಸು ಆಮೇಲೆ ತನಗೊಂದೆರಡು ಸೀರೆನ ತೊಗೋಬೇಕು ಬಾ ಆಂಟಿ ಅಂಥೇಳಿ ಹೇಳಿದ್ಲು ನಾನು ಆಮೇಲೆ ಮಾದೇವಿ ನೇತ್ರ 3 ಜನ ಕೂಡಿ ಬಂದೇವಿ ಡ್ರೆಸ್ ನೋಡ್ಕೋ ಅಂತ ಹೊಟ್ಟಿದ್ದು ನೋಡ್ರಿ ಇವೆಲ್ಲ ಒಂಥರ ನೋಡೋಕೆ ಚಂದ ಅನ್ಸಾತಿದ್ವು ಆದರೆ ಆರ್ತಿ ಸೈಜಿನಲ್ಲ ಸ್ವಲ್ಪ ದೊಡ್ಡವ್ರಿಗೆ ಆಕೆಗೆ ಹೆಚ್ಚು ಕಮ್ಮಿ ಎಷ್ಟು 9 ವರ್ಷ ಅಥವಾ 10 ವರ್ಷದ ಸೈಜ್ ಕರೆಕ್ಟ್ ಆಗ್ತಾವೆ ಸ್ವಲ್ಪ ಹೈಟ್ ಅದಾಳ ಅಂದ್ರೂ ಇವೆಲ್ಲ ದೊಡ್ಡವಿದ್ವು ಆದ್ರೆ ಸಣ್ಣ ಸೈಜಿನೂ ಹಾಕಿ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ ಈ ಡ್ರೆಸ್ ಚಂದ ಅನ್ನಿಸ್ತು ನನಗೆ ಬ್ಲೂ ಕಲರ್ ನಮ್ಮ ನೇತ್ರ ಐತೆ ಒಂದು ಬ್ಯಾಡ್ ಅಂಟಿ ಅಂತಂದ್ಲು ಹಿಂಗೆ ನೋಡ್ಕೊಂತ ಹೊಂಟೆ ನೋಡಿ ಇದು ಹುಬ್ಬಳ್ಳಿ ಸಿ ಬಿ ಟಿಯಾಗ ಏನು ಸಿಗಂಗಿಲ್ಲ ಹೇಳ್ರಿ ಎಲ್ಲ ಇದೊಂದು ಸಿ ಬಿ ಟಿಗೆ ಬಂದ್ವಿ ಅಂತಂದ್ರೆ ಟೋಟಲಾಗಿ ನಾವು ಎಲ್ಲ ಸಂತಿನೂ ಮಾಡ್ಕೊಂಡು ಹೋಗ್ಬೋದು ಒಂದು ಡ್ರೆಸ್ಸು ಯಾವುದೇ ಒಂದು ಮೇಕಪ್ ಐಟಮ್ಸು ಆಮೇಲೆ ಇಲ್ಲಿ ಬಂದೇವಿ ಅಂತಂದ್ರೆ ಟೋಟಲ್ ಚಪ್ಪಲ್ಲು ಆಮೇಲೆ ಡ್ರೆಸ್ಸು ಆಮೇಲೆ ಬಳಿ ಸ್ಟೇಷ್ನರಿ ಐಟಮ್ಸ್ ಏನೇನು ಬರ್ತಾವೆ ಎಲ್ಲ ಆಮೇಲೆ ಬ್ಯೂಟಿ ಪಾರ್ಲರು ಏನಿಲ್ಲ ಅಂತಲೂ ಹೇಳಂಗಿಲ್ಲ ಈ ಸಿ ಬಿ ಟಿ ಒಳಗೆ ಎಲ್ಲ ಸಿಗ್ತಾವೆ ನೋಡ್ಬೋದು ನಾ ಭಾಳ ಅಂದ್ರೆ ಭಾಳ ವೀಡಿಯೋದೊಳಗೆ ತೋರಿಸೇನಿ ಯಾವ್ಯಾವ ಟೈಪ್ ಏನೇನು ಸಿಗ್ತಾವಪ್ಪ ಇಲ್ಲಿ ಅನ್ನುವಂಥದ್ದು ಡ್ರೆಸ್ಸ ನೋಡ್ಕೊಂತ ಹೊರಟಿದ್ವಿ ನೋಡ್ರಿ ನಾವು ಮೇನ್ ನಮಗೆ ಬೇಕಾಗಿರುವಂಥವು ಡ್ರೆಸ್ ಅದ್ರಾಗ ಸಿ ಬಿ ಟಿ ಒಳಗೆ ಹೆಚ್ಚಾಗಿ ಡ್ರೆಸ್ಸ ಸಿಗುವಂಥದ್ದು ಇಲ್ಲೇ ಸ್ಯಾರಿ ಅದು ಸಿಗಂಗಿಲ್ಲ ಸ್ಯಾರಿಗೆ ಬೇರೆ ಕಡೆ ಹೋಗ್ಬೇಕು ಇಲ್ಲೇ ಸಿಗ್ತಾವು ರೇರ್ ಅಂಗಡಿ ಜಾಸ್ತಿ ಇಲ್ಲ ಆದ್ರೆ ಈ ಡ್ರೆಸ್ಗಳದ ಜಾಸ್ತಿ ಆರ್ಭಟ ಇಲ್ಲ ಗಂಡು ಹುಡುಗರು ಡ್ರೆಸ್ಗಿಂತನೂ ಹೆಣ್ಣು ಹುಡುಗರು ಡ್ರೆಸ್ ಭಾಳ ಅಂದ್ರೆ ಭಾಳ ನೋಡ್ರಿ ಇಲ್ಲೇ ಹಂಗೆ ಒಂದೊಂದು ಅಂಗಡಿಗೆ ಹೋಗೋದು ನೋಡೋದು ನಮ್ಮ ನೇತ್ರಾಗ ಅದ್ರಾಗ ದೌಡ್ ಇಷ್ಟ ಆಗ್ತಿರ್ಲಿಲ್ಲ ಹಂಗೆ ಒಂದು ಆರ್ತಿ ಡ್ರೆಸ್ಗೆ ಅಂತಲೇ ಹೆಚ್ಚು ಕಮ್ಮಿ ಒಂದು 7 ರಿಂದ 8 ಅಂಗಡಿ ಅಡ್ಡಾಡ್ಯ ನೋಡ್ರಿ ಇಲ್ಲೆಲ್ಲ ಶಾ ಬಜಾರ್ನಾಗ ಹೋದ್ವಿ ಸಿ ಬಿ ಟಿಯಾಗ ಹೋದ್ವಿ ಒಂದೊಂದು ಒಟ್ಟು ಕೆಲವೊಂದು ಕಡೆ ನಮಗಿಷ್ಟ ಆಗಿದ್ದು ರೇಟ್ ಸೆಟ್ ಆಗ್ತಿರ್ಲಿಲ್ಲ ಅಂದ್ರೆ ಜಾಸ್ತಿ ರೇಟೂ ಇಲ್ಲಿ ಹೆಂಗೆ ಹೇಳ್ತಾರಪ್ಪ ಅಂತಂದ್ರೆ ಇಲ್ಲಿ ಮೇನ್ ಬಾರ್ಗೇನ್ ಮಾಡೋರಿಗೆ ಒಳ್ಳೇದಂತಲೇ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಮಿನಿಮಮ್ ಒಂದು ಡ್ರೆಸ್ಸಿಗೆ 300 ರಿಂದ 400 ರೂಪಾಯಿ ಐತಪ್ಪ ಅಂತಂದ್ರೆ ಅವ್ರು ಹೇಳೋದು 1500 ರಿಂದ 1600 ಮಟನೂ ಹೇಳ್ತಿರ್ತಾರೆ ಹೀಗಾಗಿ ಬಾರ್ಗೇನ್ ಮಾಡ್ಬೇಕು ಇಲ್ಲಿ ಮೇನ್ ಇಲ್ಲ ಅಂತಂದ್ರೆ ಸುಮ್ಮನೆ ಬಾರ್ಗೇನ್ ಮಾಡೋರು ಇಲ್ಲ ಅಂತ ಸರಿಯಾಗಿ ಟೋಪಿ ಹಾಕಿ ಕಳಿಸ್ತಾರೆ ಸಿ ಬಿ ಟಿ ಒಳಗೆ ಇಲ್ಲೆಲ್ಲ ಹೋಗ್ತೇವೆ ನೋಡ್ಬೋದು ಡ್ರೆಸ್ಗಳೆಲ್ಲ ಆದರೆ ಸ್ವಲ್ಪ ದೊಡ್ಡವು ಇದ್ದು ಆಕೆ ಸೈಜಿನ ಯಾವ ಇಲ್ಲೇ ಇದಾವಂದ್ರೂ ಆಕೆಗೆ ನಮ್ಮ ನೇತ್ರಾಗ ಮನ್ಸಿಗೆ ಬರಲಿಲ್ಲ ಇಂಥ ಒಂದಷ್ಟು ಡ್ರೆಸ್ಗಳು ಅದಾವು ಅಂತ ಹೇಳಿದ್ಲಕ್ಕೆ ಹೀಗಾಗಿ ಇಲ್ಲೇ ತೊಗೊಳ್ಳಿಲ್ಲ ಇಲ್ಲಿಂದ ಹಂಗೆ ಮತ್ತು ನೆಕ್ಸ್ಟ್ ಮುಂದೆ ಹೊರಟ್ವಿ ಅವ್ಗೆ ಹೇಳಾಕತ್ತಿದ್ರು ಆ ಹುಡುಗಗೆ ಯಾವ ಟೈಪ್ ಡ್ರೆಸ್ ಬೇಕು ಅಂಥೇಳಿ ಕೆಲವೊಂದಷ್ಟು ಅವಕ್ಕೆ ಕೇಳುವಂಥವು ಇಲ್ಲ ಅಂತಲೂ ಹೇಳಿದ ಅವ ಹೀಗಾಗಿ ಹಂಗೆ ಮುಂದೆ ಹೊಂಟ್ವಿ ಆದರೆ ಮೇನ್ ಹೇಳಬೇಕು ಅಂದ್ರೆ ಇಲ್ಲಿ ಮಾತ್ರ ಬಾರ್ಗೇನ್ ಮಾಡಬೇಕು ಯಾವ ಸಿ ಬಿ ಟಿ ಶಾ ಬಜಾರ್ ಎಲ್ಲಿ ಬಂದೇವೆ ಅಂದ್ರೂ ಬಾರ್ಗೇನ್ ಮಾಡ್ಬೇಕು ನೋಡ್ರಿ ಬಾರ್ಗೇನ್ ಮಾಡದೇ ಇದ್ರೆ ಸರಿಯಾಗಿ ಟೋಪಿ ಬೀಳ್ತತಿ ಡ್ರೆಸ್ ಮಾತ್ರ ಎಲ್ಲಿ ಹೋದ್ರಿ ಹೆಣ್ಣು ಹುಡುಗರು ಡ್ರೆಸ್ ಕೇಳ್ಬೇಕಾ ಸೂಪರ್ ಇರ್ತಾವೆ ಮಸ್ತ್ ಚಂದ ಇರ್ತಾವೆ
ನೋಡ್ಬೋದು. ನಾನು ಕೆಲವೊಂದಷ್ಟು ಕಡೆ ತೋರಿಸೇನೆ ನಿಮ್ಗೆ, ಎಲ್ಲ ಅಡ್ರೆಸ್ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದೆ. ಆದರೆ ಕೆಲವೊಂದು ಅಂಗಡಿ ಒಳಗೆ ವಿಡಿಯೋ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಸ್ಟ್ರಿಕ್ಟಾಗಿ ಹೇಳ್ತಿದ್ರು. ಕೆಲವೊಂದು ಅಂಗಡಿ ಒಳಗೆ ನಾನು ಇದು ಸ್ವಲ್ಪ ಕದ್ದು ಮುಚ್ಚಿ ವಿಡಿಯೋ ಮಾಡ್ಕೊಂಡಿದ್ದೆ. ಅಂದ್ರೆ ಕೈಯಾಗ ಮೊಬೈಲ್ ಹಿಡ್ಕೊಂಡು ಸುಮ್ಮನೆ ಏನೋ ಹೋಗೋರಂಗೆ ಜಸ್ಟ್ ವಿಡಿಯೋ ಮಾಡ್ಕೋತ ಹೊರಟಿದ್ದೆ ಅಷ್ಟ ನೋಡ್ರಿ. ಕೆಲವೊಂದು ಅಂಗಡಿಯಾಗ ಡೈರೆಕ್ಟಾಗಿ ವಿಡಿಯೋ ಮಾಡೋಕ್ಕತ್ರ ಇಲ್ರಿ ವಿಡಿಯೋ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಅದು ಯಾಕೋ ಏನೋ ಗೊತ್ತಾಗವಲ್ದು. ಕೆಲವೊಂದು ಅಂಗಡಿಯಾಗ ಹಂಗೆ, ಕೆಲವೊಂದು ಅಂಗಡಿಯಾಗ ಹಂಗೆ. ಬರ್ರಿ ಯಾವ್ಯಾವ ಟೈಪ್ ಡ್ರೆಸ್ ತೊಗೊಂಡ್ವಿ, ಎಲ್ಲೆಲ್ಲಿ ಹೋದ್ವಿ ಅಂಥೇಳಿ ನೋಡೋಣಂತ. ಎಷ್ಟು ಇದು ನೀವು ಜ್ಯುವೆಲ್ರಿ ಬಂದಿತ್ತು. ಇಲ್ಲಿ ಕೇಳೋಣ ನೇತ್ರ ನೇತ್ರ ಇಲ್ಲಿ ಕೇಳೋಣ. ಇಲ್ಲಿ ಒಳಗೆ ಹೋಗೋಣ ನೋಡೋಣ. ಮದೇವಿ ಅದನ್ನೇ ಹೇಳ್ತೀನಿ. ನೋಡ್ತೇನೆ ನೇತ್ರ ಮುಂದೆ ಬಾ. ಯಾವ್ದು ಬೇಕು ನೋಡ್ಕೊತ ಬಾ. ಚೂಡಿದೆಲ್ಲ ಬೇಕು ನಿಮ್ದು? ಅಲ್ಲ 10 ವರ್ಷ ಹುಡುಗಿ. 10 ವರ್ಷದ್ದು ಟೀ ಶರ್ಟ್ ಪ್ಯಾಂಟ್ ಬಿಡ್ತಾವೆ. ಇಲ್ಲೊಂದಷ್ಟು ಅಡ್ಡಾಡಿ ಈ ಅಂಗಡಿಗೆ ಬಂದಿದ್ವಿ. ಇಲ್ಲೇ ಒಂದೆರಡು ಡ್ರೆಸ್ ಸೆಲೆಕ್ಟ್ ಆದವು, ಒಂದೆರಡು ಡ್ರೆಸ್ ತೊಗೊಂಡ್ವಿ. ನಾನೊಂದು ತೊಗೊಂಡೆ ಆರ್ತಿಗೆ ಬರ್ತ್ಡೇ ಅಂಥೇಳಿ. ನೇತ್ರ ಒಂದು ತೊಗೊಂಡ್ಲ. ಆಮೇಲೆ ಇಲ್ಲಿದ್ದು ಮುಗಿಸ್ಕೊಂಡು ಸೀರೆ ಶಾಪಿಗೆ ಬಂದೆ ನೋಡ್ರಿ. ನೇತ್ರಾಗೆ ಒಂದೆರಡು ಸೀರೆ ಬೇಕಾಗಿದ್ದು ಅಂತ ಹೇಳಿದ್ಲು ಅಂತ ಹೇಳಿದ್ನಲ್ಲ, ಅದಕ್ಕೆ ಸೀರೆ ತೊಗೊಳಕ್ಕಂತ ಹೇಳಿ ಬಂದಿದ್ವಿ. ಸಾಫ್ಟನ್ನು ಆಮೇಲೆ ಅದ್ರಾಗ ಸಿಂಪಲ್ ವರ್ಕ್, ಎಲ್ಲರೂ ಹೊರಗೆ ಉಟ್ಕೊಂಡು ಹೋಗೋ ಥರ ಕೇಳಿದ್ಲಕ್ಕೆ. ಈ ಥರ ವರ್ಕ್ ಸೀರೆಗಿಂತನೂ ಈ ಥರ ಸ್ಟೋನ್ ಬಾರ್ಡ್ರು, ಸ್ಟೋನ್ ಸೀರೆಗಳು ಚಂದ ಅನ್ನಿಸ್ತಾವೆ ಅಂಥೇಳಿ ಇವನ್ನ ನೋಡಕತ್ತಿದ್ವಿ ನೋಡ್ರಿ. ಇದ್ರಾಗೂ ವೆರೈಟಿ ಆಫ್ ಇದ್ವು. ಆದರೆ ಕೆಲವೊಂದಷ್ಟು ಇಷ್ಟ ಆಗಲಿಲ್ಲ. ಒಂದೆರಡು ಕಲರ್ ಇಷ್ಟ ಆದವು. ಯಾಕಂದ್ರೆ ಡಿಸೈನ್ ಯಾಕೋ ಓಲ್ಡ್ ಅನ್ನಿಸಾತಿದ್ವು ಅವು. ಈ ಕೈಯಾಗ ಗ್ರೀನ್ ಏನು ಹಿಡ್ದಾನಲ್ಲ ಅದೊಂಥರ ನೋಡೋಕೆ ಚಂದ ಅನ್ನಿಸ್ತಿತ್ತು. ಆದ್ರೆ ಕೈಯಾಗ ಏನೋ ಉಟ್ಕೊಂಡಾಗ ಏನೋ ಓಲ್ಡ್ ಅನ್ನಿಸ್ತಾ. ಆಮೇಲೆ ಈ ಸೀರೆ ಭಾಳ ಚಂದ ಅನ್ನಿಸ್ತು. ಇದ್ರಾಗ ಒಂದು ಸೀರೆ ತೊಗೊಂಡಿನ ಹತ್ರ. ಆಮೇಲೆ ಇದ್ರ ಕೂಡ ಇನ್ನೊಂದು ಸೀರೆ ತೊಗೊಂಡ್ಲ. ಹಾಗೆ ಈ ಸೀರೆ ಶಾಪಿಂಗ್ ಮುಗಿಸ್ಕೊಂಡು ಸ್ವಲ್ಪ ಏನರ ತಿಂದ್ರಾತು ಅಂಥೇಳಿ ಹೋಟೆಲಿಗೆ ಹೋಗಿ ಒಂದು ಫ್ರೈಡ್ ರೈಸ್ ತಿಂದ್ವಿ. ಫ್ರೆಂಡ್ಸ್, ಹೆಂಗೆ ಅನ್ನಿಸ್ತು ಇವತ್ತಿನ ವಿಡಿಯೋ? ನಿಮ್ಗೆ ಇಷ್ಟ ಆಗೈತಿ ಅಂತೇಳಿ ಅಂದ್ಕೊಂಡನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು